ಏನ್ರಿ ಇದು? ಈ ರೀತಿ ಮಾಡ್ಬಿಟ್ರಿ ನೀವು. ಯಾವ್ದ್ರ ಬಗ್ಗೆ ಮಾತಾಡ್ತಿದೀಯ ಜಾನಕಿ? ನಮ್ ರಾಜಿಗೆ ಅಷ್ಟೆಲ್ಲ ಕಷ್ಟ ಕೊಟ್ಟ ಅಸ್ಮಿತನಿಗೆ ನಿಶ್ಚಿತಾರ್ಥ ಮಾಡ್ತೀನಿ ಅಂತ ಹೋದ್ರಿ. ಆದ್ರೆ ಅಲ್ಲಿ ನೋಡಿದ್ರೆ ಅದೇ ಅಸ್ಮಿತಾ ನಮ್ಮ ಅಳಿಯಂದ್ರ ತಮ್ಮನೆ ಮದ್ವೆ ಮಾಡ್ಕೊಂಡ್ ಬಂದ್ ನಿಂತ್ಕೊಂಡ್ಲಲ್ಲ, ಸರಿನಾ? ಆ ಹುಡುಗಿನೇ ಮಾಡ್ಕೊಂಡ್ ಬಂದ್ಮೇಲೆ ಯಾರೇನ್ ಮಾಡಕ್ಕಾಗತ್ತೆ ಹೇಳು? ದೊಡ್ಡ ಮನ್ಸಿಂದ ಆಶೀರ್ವದಿಸೋದ್ಬಿಟ್ಟು ಈ ಮದ್ವೆ ಸರಿ ಇಲ್ಲ ಅಂತ ನೀವ್ ಹೇಳ್ಬೋದಿತ್ತಲ್ವಾ? ಪಕ್ಕದಲ್ಲೇ ಮದುವೆ ಗಂಡು ಕುತ್ತಿಗೆಯಲ್ಲಿ ತಾಳಿ ಜೊತೆ ಬಂದಿದ್ಲು. ಆ ಮದುವೆ ತಪ್ಪು ಅಂತ ಹೇಗ್ ಹೇಳೋದು? ಮದುವೆ ವಿಷಯದಲ್ಲಿ ನಿರ್ಧಾರ ತಗೊಳ್ಳೋ ವಯಸ್ಸು ಕೂಡ ಇದೆ ಅವ್ರಿಗೆ. ಅದನ್ನ ನಾವು ತಪ್ಪು ಅಂತ ಹೇಳಕ್ಕಾಗಲ್ಲ ಜಾನಕಿ. ಕೊನೆ ಪಕ್ಷ ಅಪ್ಪ ಅಮ್ಮನಿಗೆ ಒಂದು ಮಾತನ್ನು ಹೇಳ್ದೆ ಕತ್ತಲ್ಲಿ ತಾಳಿ ಹಾಕೊಂಡ್ ಬಂದ್ ನಿಂತು ಕಾಲುಂಗ್ರ ಹಾಕೊಂಡ್ ಬಂದ್ ನಿಂತ್ಬಿಟ್ರೆ ಅದು ಮದುವೆ ಅನಿಸ್ಕೊಳುತ್ತಾ? ಜಾನಕಿ, ವೇದ ಮಂತ್ರಗಳು ಸಪ್ತಪದಿ ಬಂಧನಗಳ ಕಾಲ ಅಲ್ಲ ಇದು. ಅಯ್ಯೋ, ಇಬ್ರು ಒಪ್ಪಿಗೆ ಇದ್ದು ಕತ್ತಲ್ಲಿ ತಾಳಿನ ಕಟ್ಬಿಟ್ರೆ ಅದೇ ಮದುವೆ. ಈ ಕಾಲದಲ್ಲಿ ನಡೀತಾರೋ ಅರ್ಧ ಮದುವೆ ಈ ರೀತಿನೇ ನೋಡು. ಅಯ್ಯೋ, ಏನ್ ರೀತಿನೋ ಏನೋ. ಆ ಅಸ್ಮಿತಾ ನಮ್ಮ ಅಳಿಯಂದ್ರ ತಮ್ಮನೆ ಮದುವೆ ಮಾಡ್ಕೊಂಡ್ ಬಂದ್ಲು ಅಂತ ಗೊತ್ತಾದ ಕ್ಷಣದಿಂದ ನನ್ನೆದೆ ಒಂದೇ ಸಮ ಹೊಡ್ಕೋತಾ ಇದ್ದೀರಿ. ನಮ್ ರಾಜಿ ಆಟದಲ್ಲಿ ಗೆಲ್ಲಬಾರ್ದು ಅಂತ ಏನೆಲ್ಲ ಅನಾಹುತಗಳನ್ನ ಮಾಡಿದ್ಲು ಅಂಥವಳು ಮನೆಗೆ ನೇರವಾಗಿ ಬಂದ್ಬಿಟ್ರೆ ಅಯ್ಯೋ, ಇನ್ನವಳಿಗೆ ಏನೇನ್ ತೊಂದರೆ ಕೊಡ್ತಾಳೋ ಏನೋ. ಅಯ್ಯೋ, ನನ್ ರಾಜಿ ಇನ್ನೆಷ್ಟು ಒದ್ದಾಡ್ತಾಳೆ ಅನ್ನೋದನ್ನ ನೆನೆಸ್ಕೊಂಡ್ರೆ ನನಗ್ ತುಂಬಾ ಭಯ ಆಗುತ್ತೆ ರೀ. ಮೊದಲೇ ಅವನು ಜೈಲಲ್ಲಿದ್ದು ಬಂದವನು. ಈ ಅಸ್ಮಿತನು ಕೆಟ್ಟ ಬುದ್ಧಿ ಇರುವಂಥವಳು. ಅಲ್ಲಿ ನನ್ ರಾಜಿ ಪರಿಸ್ಥಿತಿ ಏನೋ ಹೇಗೋ ಅಂತ ನನಗ್ ತುಂಬಾ ಭಯ ಆಗ್ತಿದೆ ರೀ. ಒಂದ್ ಕೆಲ್ಸ ಮಾಡೋಣ. ಏನು? ರಾಜಿನು ಶೌರ್ಯನು ಆ ಮನೆಯಿಂದ ನಮ್ಮನೆ ಕರ್ಕೊಂಡ್ ಬಂದ್ಬಿಡೋಣ. ಜಾನಕಿ, ಈ ಮಾತು ಹೇಳ್ತಿರೋದು ನೀನೇನಾ? ಪರಿಸ್ಥಿತಿ ಈ ರೀತಿ ಆಟಾಡ್ತಿರ್ಬೇಕಾದ್ರೆ ನಾನು ಈ ರೀತಿ ಮಾತಾಡೋದ್ರಲ್ಲಿ ತಪ್ಪೇನಿದೆ ರೀ? ತಪ್ಪು ಜಾನಕಿ. ಈ ರೀತಿ ತಂದೆ ತಾಯಿಯಿಂದ ದೂರ ಮಾಡೋದು ತಪ್ಪು ನಿರ್ಧಾರ ಆಗುತ್ತೆ. ಅಲ್ಲಿ ನಮ್ಮ ಮಗಳ ಜೀವನ ಇಬ್ಬತ್ತಿಗೆ ಸಿಕ್ಕಾಕೊಂಡ್ಬಿಡುತ್ತಲ್ಲ. ರಾಜಲಕ್ಷ್ಮಿಗೆ ಯಾವುದೇ ರೀತಿ ತೊಂದರೆ ಆದ್ರೂ ಕೂಡ ಆಮೇಲೆ ಪರಿಣಾಮ ನೆಟ್ಟಿಗಿರಲ್ಲ ಅಂತ ನಾನು ಅಸ್ಮಿತಾಗೆ ಹೇಳ್ಬಿಟ್ಟೆ ಬಂದಿದ್ದೀನಿ. ಆ ಭಯ ಅವಳಿಗಿರುತ್ತೆ. ಹೆತ್ತ ಮಗಳಿಗೆ ಎಲ್ಲಿ ತೊಂದರೆ ಆಗುತ್ತೋ ಅನ್ನೋ ಚಿಂತೆ ನಿನಗಿದ್ರೆ ಆ ಮಗಳನ್ನ ಸರಿಯಾಗಿ ಕಾಪಾಡ್ಕೋಬೇಕಾಗಿರೋ ಜವಾಬ್ದಾರಿ ನನಗಿದೆ.